ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು HP ಪೇ ಆ್ಯಪ್ನಲ್ಲಿ ನಾವು ಒಂದು ಗ್ಯಾಸ್ ಸಿಲಿಂಡರ್ನ ಯಾವ ರೀತಿ ಬುಕ್ಕಿಂಗ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅದು ಕೂಡ ಪೇಮೆಂಟನ್ನು ನಾವು UPI ಆ್ಯಪ್ ಮೂಲಕ ಮಾಡಿಬಿಟ್ಟು ಯಾವ ರೀತಿ ನಮ್ಮ ಒಂದು ಗ್ಯಾಸನ್ನ ಬುಕ್ಕಿಂಗ್ ಮಾಡ್ಕೋಬಹುದು ಅಂತ ನೋಡೋಣ. UPI ಆ್ಯಪ್ನಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದೇ ಆ್ಯಪ್ ಮೂಲಕ ನಾವು ಪೇಮೆಂಟನ್ನು ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ HP ಪೇ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ನೀವು HP ಗ್ಯಾಸ್ನ ಯೂಸರ್ ಆಗಿದ್ದರೆ HP ಪೇ ಆ್ಯಪ್ನ ನಿಮ್ಮ ಹತ್ರ ಇರಲೇಬೇಕು. ನಾನು ಈ ರೀತಿ ಆ್ಯಪ್ನ ಓಪನ್ ಮಾಡ್ಕೋತೀನಿ. ಮಾಡಿಬಿಟ್ಟು ಈ MPIN ಮೂಲಕ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಗ್ಯಾಸ್ ಸಿಲಿಂಡರ್ನ ಬುಕ್ಕಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡಿ, ಈ ಕಡೆಗೆ ಹ್ಯಾಪಿ ಕಾಯಿನ್ಸ್ ಅಂತ ಕಾಯಿನ್ಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ಬುಕ್ಕಿಂಗ್ ಮಾಡೋದ್ರಿಂದ ನಮಗೆ ಅದು ಕೂಡ ಬೆನಿಫಿಟ್ ಸಿಗುತ್ತೆ. ಇಲ್ಲಿ ಕಾಯಿನ್ಸ್ಗಳು ಕ್ರೆಡಿಟ್ ಆಗುತ್ತೆ. ನಂತರದಲ್ಲಿ ಆ ಕಾಯಿನ್ಸ್ನ ಯೂಸ್ ಮಾಡ್ಕೊಂಡು ನಾವು ಡಿಸ್ಕೌಂಟನ್ನು ಪಡ್ಕೋಬಹುದು. ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಬುಕ್ ಮೈ HP ಗ್ಯಾಸ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದ್ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಮೊಬೈಲ್ ನಂಬರ್ ಮೂಲಕ ನಾವು ಬುಕ್ಕಿಂಗ್ ಮಾಡಬಹುದು. ಕನ್ಸ್ಯೂಮರ್ ID ಎಲ್ಲ ಬೇಕಾಗಿಲ್ಲ. ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ಆಲ್ರೆಡಿ ಆ್ಯಡ್ ಮಾಡಿರುವಂಥದ್ದು ಇದೆ. ನಂತರದಲ್ಲಿ ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಅಮೌಂಟ್ ಎಷ್ಟು ಪೇ ಮಾಡ್ಬೇಕು ಅಂತಾನು ಕೂಡ ತೋರಿಸ್ತಾ ಇದೆ. ಇಲ್ಲಿ ಪ್ರೊಸೀಡ್ ಟು ಬುಕ್ ಸಿಲಿಂಡರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಟು ಬುಕ್ ಸಿಲಿಂಡರ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬುಕ್ಕಿಂಗ್ ಮಾತ್ರ ಮಾಡ್ಬೋದು ಅಥವಾ ಬುಕ್ ಆ್ಯಂಡ್ ಪೇ ನಾವು ಅಂತ ಎರಡು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಬುಕ್ ನಾವು ಅಂದರೆ ಕೇವಲ ಬುಕ್ಕಿಂಗ್ ಮಾತ್ರ ಮಾಡಬಹುದು. ಬುಕ್ ಆ್ಯಂಡ್ ಪೇ ನಾವು ಅಂದರೆ ಅಮೌಂಟು ಕೂಡ ಈಗಲೇ ಪೇ ಮಾಡಿಬಿಟ್ಟು ಬುಕ್ಕಿಂಗ್ ಮಾಡಬಹುದು. ನಂತರದಲ್ಲಿ ಬುಕ್ ಆ್ಯಂಡ್ ಪೇ ನಾವು ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಪೇಮೆಂಟ್ ಮೆನು ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಪೇಮೆಂಟ್ ಮೆನುವಿನಿಂದ ನೀವು ಇಲ್ಲಿ UPIನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೆಳಗಡೆ ಇರುವಂಥ UPI ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಫೋನ್ಪೇ ಮೂಲಕ ನಾವು ಈಗ ಪೇಮೆಂಟ್ನ ಮಾಡ್ತಾ ಇದ್ದೀವಿ. ಫೋನ್ಪೇ ಅಥವಾ ಗೂಗಲ್ ಪೇ UPI ಆ್ಯಪ್ ಮೂಲಕ ಪೇಮೆಂಟ್ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಪೇಮೆಂಟ್ ಗೇಟ್ವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಪೇಟಿಎಮ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಪೇಟಿಎಮ್ ಪೇಮೆಂಟ್ ಗೇಟ್ವೇ ಸ್ನೇಹಿತರೆ ಅದು. ನಂತರದಲ್ಲಿ ಇಲ್ಲಿ ಪೇ ಯೂಸಿಂಗ್ UPI ಆ್ಯಪ್ಸ್ ಅಂತ ಬರುತ್ತೆ. ನೀವು ಪೇಟಿಎಮ್ ಪೇಮೆಂಟ್ ಗೇಟ್ವೇ ತೊಗೊಂಡ್ರೆ ಇಲ್ಲಿ UPI ಆ್ಯಪ್ ಅನ್ನೋದು ಈಸಿಯಾಗಿ ಬರುತ್ತೆ. ನಂತರದಲ್ಲಿ ನೋಡ್ಬೋದು, UPI ಆ್ಯಪ್ನ ಯಾವುದೇ ಒಂದು ಆ್ಯಪ್ನಿಂದ ನೀವು ಪೇಮೆಂಟನ್ನು ಮಾಡಬಹುದು. ಇಲ್ಲಿ ಫೋನ್ಪೇನ ನಾನು ಸೆಲೆಕ್ಟ್ ಮಾಡ್ತೀನಿ. ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿದಾಗ ನೋಡ್ಬೋದು, ನೇರವಾಗಿ ಫೋನ್ಪೇ ಓಪನ್ ಆಗಿದೆ. ಸ್ನೇಹಿತರೆ, ಫೋನ್ಪೇದಿಂದ ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಅಮೌಂಟ್ ಇದೆ ಆ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮ್ಮ ಒಂದು UPI ಪಿನ್ನನ್ನು ಇಲ್ಲಿ ಹಾಕಬೇಕಾಗುತ್ತೆ. UPI ಪಿನ್ ಹಾಕಿದ ತಕ್ಷಣ ಪೇಮೆಂಟ್ ಅನ್ನೋದು ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದ ತಕ್ಷಣದಲ್ಲಿ ನಮ್ಮ ಬುಕ್ಕಿಂಗ್ ಅನ್ನೋದು ಸಕ್ಸಸ್ ಆಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ವೇಟ್ ಮಾಡಿದರೆ ಮೇಲ್ಗಡೆ ನೋಡ್ಬೋದು ಮೆಸೇಜ್ ಬರುತ್ತೆ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಯಾಸ್ ಕಡೆಯಿಂದ ವಿ ಕನ್ಫರ್ಮ್ ರಿಸಿಪ್ಟ್ ಅಂತ ಮೆಸೇಜ್ ಬಂದಿದೆ. ಅಂದರೆ SP ಗ್ಯಾಸ್ ಕಡೆಯಿಂದ ನಾವು ಒಂದು ಕನ್ಫರ್ಮೇಷನ್ ಮೆಸೇಜ್ ಬಂದಿದೆ. ಇಲ್ಲಿ ಇನ್ನೂ ಸ್ವಲ್ಪ ವೇಟ್ ಮಾಡಿದ್ಮೇಲೆ ಇಲ್ಲಿ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಸ್ನೇಹಿತರೆ, ಈ ರೀತಿ ನಾವು ಗ್ಯಾಸನ್ನ ಬುಕ್ಕಿಂಗ್ ಮಾಡ್ಕೋಬೋದು. HP ಗ್ಯಾಸ್ನ HP ಪೇ ಆ್ಯಪ್ ಮೂಲಕ, ಅದು ಕೂಡ ಫೋನ್ಪೇ UPI ಆ್ಯಪ್ ಮೂಲಕ ನಾವು ಬುಕ್ಕಿಂಗ್ ಮಾಡ್ಕೋಬಹುದು. ನಂತರದಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದರ ಸ್ಟೇಟಸ್ನ ಇಲ್ಲೇ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಸಕ್ಸಸ್ ಅಂತ ಬರ್ತಾ ಇದೆ. ಇಲ್ಲಿ ಸ್ಟೇಟಸ್ ಸಕ್ಸಸ್ ಅಂತ ಬಂದರೆ ನಮ್ಮ ಒಂದು ಬುಕ್ಕಿಂಗ್ ಅನ್ನೋದು ಸಕ್ಸಸ್ ಆಗಿದೆ ಅಂತ ಅರ್ಥ. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.